ಇಲ್ಲಾಂದರೆ ನೋಡಿ, ಈಗ ಸಹಜವಾದಂಥ ಒಂದು ಮಾನಸಿಕತೆ ಇದೆ. ರಾಜಕೀಯವಾದ ಕಾರಣಕ್ಕೆ ಈ ಹಿಂದುತ್ವವನ್ನು ಬೈಯೋರು ಒಂದು ವರ್ಗ, ಅದರ ಜೊತೆಗೆ ಯಾರನ್ನು ಇವತ್ತು ಈ ಕಮ್ಯುನಲ್ ವಿಷಯವನ್ನು ತುಂಬಿಸ್ಕೊಂಡವರು ಒಂದಿಷ್ಟು ಜನ ಇದ್ದಾರೆ. ನೀವು ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ನೋಡಿದಿರಿ, ನಮ್ಮ ಕಾಶ್ಮೀರಲ್ಲಿ ನೋಡಿದಿರಿ. ವಿನಾಕಾರಣ ನಿಷ್ಪಾಪಿಗಳನ್ನು ಕೊಲ್ಲುವಂಥ ಒಂದು ವರ್ಗ ಮತ್ತು ಅಂಥವ್ರನ್ನ ಬೆಂಬಲಿಸುವಂಥ ಒಂದು ವರ್ಗ ಈ ಸಮಾಜದಲ್ಲಿದೆ. ಅಂಥವರೆಲ್ಲ ಟಾರ್ಗೆಟ್ ಮಾಡ್ತಲೇ ಇರ್ತಾರೆ. ಇವರಿಗೆ SDPI ಅವರೇ ಇವರಿಗೆ ಸಾಥ್ ಕೊಡ್ತಾರೆ. ಯಾಕೆ? ಇವರಿಗೆ ಎಲ್ಲಿಂದ ಫಂಡ್ ಬರುತ್ತೆ? ಕೋಟಿಗಟ್ಟಲೆ ದುಡ್ಡನ್ನು ಇವರಿಗೆ ಹೋರಾಟಗಳಿಗೆ ಕೊಟ್ಟವ್ರು ಯಾರು? ಒಂದು ಸಮಾವೇಶಕ್ಕೆ ಎಷ್ಟು ಖರ್ಚು ಮಾಡಬೇಕು? ಆ ದುಡ್ಡು ಎಲ್ಲಿಂದ ಬರುತ್ತೆ? ಇವರ ವೆಹಿಕಲ್ಗಳ ಓಡಾಟದ ಖರ್ಚು, ಇವರು ಏನು ಉದ್ಯೋಗ ಮಾಡ್ತಾರೆ? ಗಿರೀಶ್ ಮಟ್ಟಣ್ಣನವರಿಗೆ ನಾನು ಕೇಳಿದೆ, ಏನು ಉದ್ಯೋಗ ನಿಮ್ಮದು ಸ್ವಾಮಿ? ವಸಂತ ಗಿಳಿಯಾರ್ದು ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತಿದೆ, ವರ್ಷಕ್ಕೆ 2-3 ಕೋಟಿ ಪ್ರಾಜೆಕ್ಟ್ ನಾನು ಮಾಡ್ತೀನಿ. ಎಲ್ಲೆಲ್ಲಿ ಪ್ರಾಜೆಕ್ಟ್ ಆಗಿದೆ ಅಂತೇಳಿ ಲೆಕ್ಕ ಕೊಡ್ತೀನಿ, ಆಡಿಟ್ ಆಗುತ್ತೆ ನಮ್ಮದು, ತೋರಿಸ್ತೀನಿ. ಗಿರೀಶ್ ಮಟ್ಟಣ್ಣನವರ ತೋರಿಸಿ, ನೀವು ಏನಿದೆ ನಿಮ್ಮದು? ಕಿಗ್ಗಾದಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದೀರಿ, ಅಲ್ಲಿನ ಮೂಲ ನಿವಾಸಿಗಳಿಗೆ ಜಾಗವನ್ನು ಹೊಡ್ಕೊಂಡು ಲೀಸ್ ಹಾಕ್ಕೊಂಡು ಏನೇನು ಮಾಡಿದ್ದೀರಿ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಆರೋಪಗಳಿವೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಏನು ಬಿಸ್ನೆಸ್ಸು? ತೋಟ ಅಂತ ಹೇಳ್ತಾರೆ. 16,000 ಚದರ ಅಡಿಯ ಬಂಗಲೆ ಕಟ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಎಲ್ಲಿಂದ ಬಂತು ಈ ರೊಕ್ಕ? ಜಯಂತ್ ಟಿ ಅಂತ ಹೇಳಿದ್ದಾನೆ, ಅವನಿಗೇನು ಉದ್ಯೋಗ, ಏನು ಮಾಡ್ಕೊಂಡಿದ್ದ? ಸೌಜನ್ಯಳ ಮಾವ ವಿಠಲ ಖರೀದಿ ಮಾಡಿದ ಇತ್ತೀಚಿನ ಜಾಗಗಳೆಷ್ಟು? ಇದೆಲ್ಲ ಏನು ಗೊತ್ತಾ? ಸೌಜನ್ಯ ನೆಪ ಮಾತ್ರ. ಸೌಜನ್ಯ ಅವರಿಗೆ ದಂಧೆ ಆಗಿದೆ. ಆ ಹೆಣ್ಣು ಮಗು ಪಾಪ ಆ ಸತ್ತು ಎಲ್ಲಿದ್ದಾಳ ಗೊತ್ತಿಲ್ಲ, ಯಾಕಾಗಿ ಅಲ್ಲಿ ಹುಟ್ಕೊಂಡ್ಲು? ನನಗೆ ಆ ಹೆಣ್ಣು ಮಗುವಿನ ಬಗ್ಗೆ ಸಂಕಟ ಇದೆ. ಇವರಿಗೆಲ್ಲ ಅನ್ನದ ಬಟ್ಟಲಾಗಿಲ್ಲ. ಅಂದರೆ ನೋಡಿ, ಈಗ ಸಹಜವಾದಂಥ ಒಂದು ಮಾನಸಿಕತೆ ಇದೆ. ರಾಜಕೀಯವಾದ ಕಾರಣಕ್ಕೆ ಈ ಹಿಂದುತ್ವವನ್ನು ಬೈಯೋರು ಒಂದು ವರ್ಗ, ಅದರ ಜೊತೆಗೆ ಯಾರನ್ನು ಇವತ್ತು ಈ ಕಮ್ಯುನಲ್ ವಿಷಯವನ್ನು ತುಂಬಿಸ್ಕೊಂಡವರು ಒಂದಿಷ್ಟು ಜನ ಇದ್ದಾರೆ. ನೀವು ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ನೋಡಿದಿರಿ, ನಮ್ಮ ಕಾಶ್ಮೀರಲ್ಲಿ ನೋಡಿದಿರಿ. ವಿನಾಕಾರಣ ನಿಷ್ಪಾಪಿಗಳನ್ನು ಕೊಲ್ಲುವಂಥ ಒಂದು ವರ್ಗ ಮತ್ತು ಅಂಥವ್ರನ್ನ ಬೆಂಬಲಿಸುವಂಥ ಒಂದು ವರ್ಗ ಈ ಸಮಾಜದಲ್ಲಿದೆ. ಅಂಥವರೆಲ್ಲ ಟಾರ್ಗೆಟ್ ಮಾಡ್ತಲೇ ಇರ್ತಾರೆ. ಇವರಿಗೆ SDPI ಅವರೇ ಇವರಿಗೆ ಸಾಥ್ ಕೊಡ್ತಾರೆ. ಯಾಕೆ? ಇವರಿಗೆ ಎಲ್ಲಿಂದ ಫಂಡ್ ಬರುತ್ತೆ? ಕೋಟಿಗಟ್ಟಲೆ ದುಡ್ಡನ್ನು ಇವರಿಗೆ ಹೋರಾಟಗಳಿಗೆ ಕೊಟ್ಟವ್ರು ಯಾರು? ಒಂದು ಸಮಾವೇಶಕ್ಕೆ ಎಷ್ಟು ಖರ್ಚು ಮಾಡಬೇಕು? ಆ ದುಡ್ಡು ಎಲ್ಲಿಂದ ಬರುತ್ತೆ? ಇವರ ವೆಹಿಕಲ್ಗಳ ಓಡಾಟದ ಖರ್ಚು, ಇವರು ಏನು ಉದ್ಯೋಗ ಮಾಡ್ತಾರೆ? ಗಿರೀಶ್ ಮಟ್ಟಣ್ಣನವರಿಗೆ ನಾನು ಕೇಳಿದೆ, ಏನು ಉದ್ಯೋಗ ನಿಮ್ಮದು ಸ್ವಾಮಿ? ವಸಂತ ಗಿಳಿಯಾರ್ದು ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತಿದೆ, ವರ್ಷಕ್ಕೆ 2-3 ಕೋಟಿ ಪ್ರಾಜೆಕ್ಟ್ ನಾನು ಮಾಡ್ತೀನಿ. ಎಲ್ಲೆಲ್ಲಿ ಪ್ರಾಜೆಕ್ಟ್ ಆಗಿದೆ ಅಂತೇಳಿ ಲೆಕ್ಕ ಕೊಡ್ತೀನಿ, ಆಡಿಟ್ ಆಗುತ್ತೆ ನಮ್ಮದು, ತೋರಿಸ್ತೀನಿ. ಗಿರೀಶ್ ಮಟ್ಟಣ್ಣನವರ ತೋರಿಸಿ, ನೀವು ಏನಿದೆ ನಿಮ್ಮದು? ಕಿಗ್ಗಾದಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದೀರಿ, ಅಲ್ಲಿನ ಮೂಲ ನಿವಾಸಿಗಳಿಗೆ ಜಾಗವನ್ನು ಹೊಡ್ಕೊಂಡು ಲೀಸ್ ಹಾಕ್ಕೊಂಡು ಏನೇನು ಮಾಡಿದ್ದೀರಿ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಆರೋಪಗಳಿವೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಏನು ಬಿಸ್ನೆಸ್ಸು? ತೋಟ ಅಂತ ಹೇಳ್ತಾರೆ. 16,000 ಚದರ ಅಡಿಯ ಬಂಗಲೆ ಕಟ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಎಲ್ಲಿಂದ ಬಂತು ಈ ರೊಕ್ಕ? ಜಯಂತ್ ಟಿ ಅಂತ ಹೇಳಿದ್ದಾನೆ, ಅವನಿಗೇನು ಉದ್ಯೋಗ, ಏನು ಮಾಡ್ಕೊಂಡಿದ್ದ? ಸೌಜನ್ಯಳ ಮಾವ ವಿಠಲ ಖರೀದಿ ಮಾಡಿದ ಇತ್ತೀಚಿನ ಜಾಗಗಳೆಷ್ಟು? ಇದೆಲ್ಲ ಏನು ಗೊತ್ತಾ? ಸೌಜನ್ಯ ನೆಪ ಮಾತ್ರ. ಸೌಜನ್ಯ ಅವರಿಗೆ ದಂಧೆ ಆಗಿದೆ. ಆ ಹೆಣ್ಣು ಮಗು ಪಾಪ ಆ ಸತ್ತು ಎಲ್ಲಿದ್ದಾಳ ಗೊತ್ತಿಲ್ಲ, ಯಾಕಾಗಿ ಅಲ್ಲಿ ಹುಟ್ಕೊಂಡ್ಲು? ನನಗೆ ಆ ಹೆಣ್ಣು ಮಗುವಿನ ಬಗ್ಗೆ ಸಂಕಟ ಇದೆ. ಇವರಿಗೆಲ್ಲ ಅನ್ನದ ಬಟ್ಟಲಾಗಿ